ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ತಾಟಾಂಬರಿ ಬಾಬಾಜಿಯವರ ಅನೇಕ ಆಧ್ಯಾತ್ಮಿಕ ಮತ್ತು ಜೀವನಕ್ಕೆ ಸಂಬಂಧಿಸಿದ ಹಲವು ಒಳನೋಟಗಳನ್ನು ಡಾಕ್ಟರ್ MR ಮಂದಾರವಲ್ಲಿಯವರು ನಮಗೆ ದಾಖಲಿಸಿ ಮಾತುಗಳಲ್ಲಿ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪರಿವರ್ತನೆಯ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಏನದು ಪರಿವರ್ತನೆ ಜಗದ ನಿಯಮ ಅನ್ನೋದನ್ನು ಕ್ಲೀಶೆ ಅನ್ನೋ ಹಾಗೆ ಬಹಳ ಸರಿ ಬಳಸ್ತೀವಿ. ಪರಿವರ್ತನೆ ಹೇಗೆ ಜಗದ ನಿಯಮ ಅನ್ನುವುದನ್ನು ಕೂಡ ನಾವು ಈ ಹಿಂದಿನ ಎಪಿಸೋಡಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಪರಿವರ್ತನೆ ತನ್ನಿಂದ ತಾನೇ ಆಗೋದ ಆದರೆ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳುವ ಅಗತ್ಯ ಇಲ್ವಾ? ಇದೇನಪ್ಪ ಹೀಗೆ ಹೇಳ್ತಾರೆ? ಯಾಕೆಂದರೆ ಇವತ್ತು ನಾವು ತುಂಬ ಯಾವುದಾದ್ರೂ ಟ್ರೆಂಡಿಂಗ್ ವರ್ಡ್ ಏನು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ನಾವು ಬದಲಾಗೋದು, ನಾವು ಸುಧಾರಿಸೋದು. ಆ ಒಂದು ಘಟನೆ ನನ್ನ ಜೀವನವನ್ನು ಬದಲಾಯಿಸಿತು, ಆ ಒಂದು ಮಾತು ನನ್ನ ಜೀವನವನ್ನು ಬದಲಾಯಿಸಿತು, ಆ ಒಂದು ಹ್ಯಾಬಿಟ್ಟಿಂದ ನನ್ನ ಲೈಫೇ ಬದಲಾಗಿ ಹೋಯಿತು. ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಿಂದ ಅದನ್ನು ಬಳಸ್ತೀವಿ. ಅಂದರೆ ಬದಲಾವಣೆಯನ್ನು, ಸುಧಾರಣೆಯನ್ನು, ಪರಿವರ್ತನೆಯನ್ನು ನಮ್ಮ ಜೀವನದಲ್ಲಿ ಆಗಬೇಕು ಅಂತಲೂ ಬಯಸ್ತಾ ಇದ್ದೀವಿ. ಅದಕ್ಕೆ ಬೇಕಾದಷ್ಟು ಎಫರ್ಟ್ ಕೂಡ ಹಾಕ್ತಾ ಇದ್ದೀವಿ. ಆದರೆ ಸರಿಯಾದ ರೀತಿಯ ಜ್ಞಾನದಿಂದ ನಾವು ಒಂದು ಹೊಸ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಅಳವಡಿಸಿಕೊಳ್ಳುವಾಗ ಹೆಚ್ಚು ಸ್ಪಷ್ಟತೆ ಸಿಗತ್ತೆ. ಆ ಕಾರಣಕ್ಕಾಗಿಯೇ ಡಾಕ್ಟರ್ MR ಮಂದಾರವಲ್ಲಿಯವರು ಪರಿವರ್ತನೆಯ ಕುರಿತಾದ ಇನ್ನಷ್ಟು ಮಾಹಿತಿಗಳನ್ನು ನಮಗೆ ನೀಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸುಧಾ. ಮೇಡಮ್, ಈಗ ಲಾಸ್ಟ್ ಎಪಿಸೋಡಲ್ಲಿ ನಾವು ಹೇಳಿದ್ವಿ ಪರಿವರ್ತನೆ ಜಗದ ನಿಯಮ ಆಗಿಯೇ ಆಗುತ್ತೆ. ಅದು 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 ಪ್ರಕೃತಿಯಲ್ಲಿಯೇ ಇದೆ ಪರಿವರ್ತನೆ ಅನ್ನೋದು. ಹಾಗಾದರೆ ಕಂಪಲ್ಸರಿಯಾಗದು ಆಗುತ್ತೆ ಅಂತ ಆದರೆ ನಾವೇನೋ ಎಫರ್ಟ್ ಹಾಕಬೇಕಾಗಿಲ್ವಾ? ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿಲ್ವಾ? ಆಯ್ಕೆ ಮಾಡ್ಕೊಳ್ತೀವಿ ಅಂತ ಆದರೆ ಹೇಗೆ ಇತ್ಯಾದಿಯಾಗಿ ನನಗೆ ಪರಿವರ್ತನೆಯ ಬಗ್ಗೆ ಇನ್ನಷ್ಟು ಅರ್ಥ ಮಾಡಿಸಿ. ಈಗ ಏನಾಗಿದೆ, ಈಗ ಒಂದು ಬೀಜ ನೆಲಕ್ಕೆ ನಾವು ಬೀಜ ಹಾಕ್ತೀವಿ. ಯಾವುದೋ ಒಂದು ಬೀಜ ತೆಗೆದು ಹಾಕಿದಾಗ ಅದು ಬೀಜವಾಗೇ ಇರಲ್ಲ. ಅದು ಹೌದು, ಅದು ಒಂದು ನಾವು ನೀರು ಹಾಕ್ತಿದ್ರು ಅದು ಎಲ್ಲಿಂದಲಾರು ನೀರು ತಗೊಳತ್ತೆ. ಒಟ್ಟಿನಲ್ಲಿ ಅದು ಬೆಳೆಯುತ್ತೆ. ಅದು ಒಳಗಡೆ ಇರೋ ಶಕ್ತಿ ಅದು ಹೊರಗಡೆ ಬರುತ್ತೆ, ಎಲೆ ಆಗತ್ತೆ, ದೊಡ್ಡ ಮರ ಆಗತ್ತೆ, ಹೂವು ಹಣ್ಣು ಎಲ್ಲ ಬಿಟ್ಕೊಂಡು ಬರುತ್ತೆ. ಅಂದರೆ ಅದರೊಳಗಿರೋ ಪವರ್ ಹೊರಗೆ ಬರ್ಬೇಕಾದ್ರೆ ಅದು ಬೀಜವಾಗೇ ಕೂತಿದ್ರೆ ಆಗಲ್ಲ. ಅದು ಪರಿವರ್ತನೆ ಆಗ್ಲೇಬೇಕು. ಪರಿವರ್ತನೆ ಅನ್ನೋದು ಪ್ರತಿಯೊಬ್ಬ ನಾವು ಮಾಡಿದಾಗ್ಲೇ, ಪರಿವರ್ತನೆ ಆದಾಗ್ಲೇನೆ ನಮ್ಮೊಳಗಡೆ ಇರುವಂತಹ ನಿಜವಾದ ಶಕ್ತಿ ಏನು ಅಂತ ಹೊರಗೆ ಬರೋದು. ವಿಕಾಸ ಆಗ್ಲೇಬೇಕು. ಆ ನಿಸರ್ಗದ ನಿಯಮನೇ ಅದು. ಯಾಕಂದ್ರೆ ಅದು ನಮ್ಮೊಳಗಡೆ ಒಂದೇನೋ ಶಕ್ತಿ ಕೊಟ್ಟು ಕಳಿಸಿದೆ. ಈಗ ನಾವು ಮನುಷ್ಯರು ಏನ್ ಮಾಡ್ತಾ ಇದ್ದೀವಿ, ಪ್ರಕೃತಿ ಬೇರೆ ನಾವು ಬೇರೆ ಅಂತ. ಮನುಷ್ಯನ ಮನಸ್ಸಿನಲ್ಲಿ ಈಗ ಪರಿಸರ ಉಳಿಸ್ಬೇಕು, ಇನ್ನೇನನ್ನು ಉಳಿಸ್ಬೇಕು, ಪ್ರಾಣಿಗಳನ್ನ ಉಳಿಸ್ಬೇಕು, ನೀರು ಉಳಿಸ್ಬೇಕು, ನಾನು ಉಳಿಬೇಕಲ್ಲ. ಅದು ಮೈಂಡ್ ತಾಕ್ತಾ ಇಲ್ಲ ಮನುಷ್ಯನಿಗೆ. ನಾನು ಈ ಪ್ರಕೃತಿಯ ಒಂದು ಭಾಗ ಅನ್ನೋದು ಮನುಷ್ಯ ಮರ್ತ್ಕೊಂಡ್ಬಿಟ್ಟಿದ್ದಾನೆ. ನಾನೇ ಈ ಪ್ರಕೃತಿಯ ಜೊತೆಗೂ ನಾನು ಬಂದಿದ್ದೀನಿ. ಹೇಗೆ ಈ ಭೂಮಿಯಲ್ಲಿ ಬೆಟ್ಟ ಗುಡ್ಡ ಮರ ಗಿಡ ಕಾಡು ಇದೆಲ್ಲ ಮರಳುಗಾಡು ಎಲ್ಲ ಸೃಷ್ಟಿ ಆಯ್ತು, ನಾನು ಕೂಡ ಹಾಗೆ ಸೃಷ್ಟಿಯಾಗಿ ಬಂದಿರೋನು. ನಾನು ಕೂಡ ಪರಿವರ್ತನೆ ಆಗ್ಲೇಬೇಕು. ಇವತ್ತು ಬೆಟ್ಟವಾಗಿದ್ದಿದ್ದು ನಾಳೆ ಮರಳುಗಾಡಾಗುತ್ತೆ, ಇವತ್ತು ಮರಳುಗಾಡಿರೋ ಜಾಗದಲ್ಲಿ ನಾಳೆ ಕಾಡು ಹುಟ್ಕೊಳ್ಳತ್ತೆ. ಪ್ರಕೃತಿನಲ್ಲಿ ಅವೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಸೊ ನಾನು ಮಾತ್ರ ಇದ್ದಂಗೆ ಇರೋದಕ್ಕೆ ಹೇಗೆ ಸಾಧ್ಯ? ಇದು ಈ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು ಮನುಷ್ಯ. ಒಪ್ಕೋಬೇಕು, ಹೌದು ನಾನು ಪ್ರಕೃತಿಯ ಭಾಗ, ನಾನು ಬದಲಾವಣೆಗೊಳಗಾಗ್ಲೇಬೇಕು. ಈ ನಾನು ಅನ್ನೋದು ಏನು ಅನ್ನೋದು ಅದು ಇನ್ನೊಂದು ದೊಡ್ಡ ವಿಚಾರ. ಅದು ಹೌದು. ಈಗ ಇಂತಹ ಒಂದು ಬದಲಾವಣೆಗಳಿಗೆ ಮನುಷ್ಯ ತನ್ನನ್ನು ತಾನು ಒಡ್ಕೋಬೇಕು. ಇದರಲ್ಲಿ ಅಧ್ಯಾತ್ಮದಲ್ಲಿ ಏನ್ ಮಾಡ್ತಾರೆ, ಎರಡು ಹೇಳ್ತಾರೆ. ಒಂದು ಶ್ರೇಯೋ ಮಾರ್ಗ, ಇನ್ನೊಂದು ಪ್ರೇಯೋ ಮಾರ್ಗ ಅಂತ. ಶ್ರೇಯಸ್ಸು ಪ್ರೇಯಸ್ಸು ಅಂತ. ಇವ್ರೇನ್ ಮಾಡ್ತಾರೆ, ಎವಲ್ಯೂಷನ್ ಮತ್ತೆ ಡೆವಲ್ಯೂಷನ್ ಅಂತ ಹೇಳ್ತಾರೆ. ಶ್ರೇಯೋ ಮಾರ್ಗ ಅಂದ್ರೆ ಅಭಿವೃದ್ಧಿ, ವಿಕಾಸ ಹೊಂದೋದು. ಈ ಕಂಬಳಿ ಹುಳು ಚಿಟ್ಟೆ ಆಗೋದು ಅಂತೀವಲ್ಲ ಹಾಗೆ. ಪ್ರೇಯೋ ಮಾರ್ಗ ಅಂತ ಇದೆ. ಆ ಪ್ರೇಯೋ ಮಾರ್ಗ ಅಂದ್ರೆ ಅವನತಿಯ ಮಾರ್ಗ. ಅದು ಕೆಳಗಡೆ ಎಳ್ಕೊಂಡೇ ಹೋಗುತ್ತೆ, ಮತ್ತೆ ಮತ್ತೆ ಒಂದು ಅಭಿವೃದ್ಧಿ ಅಥವಾ ಉದ್ಧಾರದ ಒಂದು ಮಾರ್ಗದ ಕಡೆ ಅದು ಹೋಗೋದಿಲ್ಲ. ಇವೆರಡು ಸಹಜ. ಎರಡೂ ಸಹಜ ಅಲ್ಲ. ಎರಡೂ ಸಹಜ ಅಂದ್ರೆ ಪ್ರಕೃತಿನಲ್ಲಿ
ಮನುಷ್ಯ ಮಾತ್ರ ಅದನ್ನ ಆರಿಸ್ಕೋಬಹುದು. ಹ್ಮ್ ಹ್ಮ್ ಯಾಕಂದ್ರೆ ಪ್ರಕೃತಿನಲ್ಲಿ ಎಲ್ಲ ಪ್ರಾಣಿ ಸಂಕುಲ, ಎಲ್ಲ ಸಸ್ಯ ಸಂಕುಲನೂ ಕೂಡ ತನ್ನಷ್ಟಕ್ಕೆ ತಾನೇ ಬರ್ತಾ ಇರುತ್ತೆ. ಅದು ಶ್ರೇಯೋ ಮಾರ್ಗದಲ್ಲೇ ಬರುತ್ತೆ. ಓ ಯಾಕಂದ್ರೆ ಅವುಗಳ ಅಂತ ಆಯ್ಕೆಗಳಿಗೆ ಅಲ್ಲಿ ಅವಕಾಶ ಇರಲ್ಲ, ತಮ್ಮಷ್ಟಕ್ಕೆ ತಾವೇ ಬರುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಗವಂತ ಅವ್ನು ಬುದ್ಧಿ ಕೊಟ್ಬಿಡ್ತಾನೆ ಅವನಿಗೆ, ಹ್ಮ್ ಯಾವ ದಾರಿ ಕವಲು, ಯಾವ ದಾರಿ ಬೇಕು ಚೂಸ್ ಮಾಡ್ಕೊ ಅಂತ ಹೇಳಿ. ಹ್ಮ್ ಈ ದಾರಿಯ ಅರಿವೇ ಇಲ್ದಿದ್ದಾಗ ಅವ್ನು ತನ್ಗಿಷ್ಟ ಬಂದ ದಾರಿನ ಚೂಸ್ ಮಾಡ್ಕೋತಾನೆ, ಅದರ ಒಂದು ಇದಕ್ಕೆ ಹೊರಟ್ಬಿಡ್ತಾನೆ. ಈ ದಾರಿಯ ಅರಿವನ್ನ ಕೊಡೋದಕ್ಕೇನೆ ಈಗ ಬಾಬಾಜಿ ತರ ಮತ್ತೆ ಅನೇಕ ಗುರುಗಳು ಎಲ್ಲರೂ ಬಂದು ಹೇಳ್ತಾ ಇರೋದು, ಹಿಂಗ್ ಹೋಗ್ಬೇಡ ಹೀಗ್ ಹೋಗು ಅಂತ ಹೇಳಿ, ಇಂಥ ಒಂದು ದಾರಿ ಹೀಗಿದೆ ಅಂತ ಹೇಳ್ತಾರೆ. ಈ ಒಂದು ಇದಕ್ಕೆ ಒಂದು KV ಅಯ್ಯರ್ ಬಹಳ ಹಿಂದೆ ಒಂದು ರೂಪದರ್ಶಿ ಅಂತ ಹೇಳಿ ಒಂದು ಕಾದಂಬರಿ ಬರೆದಿದ್ದಾರೆ. ಹೌದು ಓದಿರ್ಬೇಕು, ತುಂಬಾ ನಮ್ಮ ಕಾಲದವರೆಲ್ಲರೂ ಓದಿದೀವಿ ಅದನ್ನ. ಅವರು ರೂಪದರ್ಶಿ ಅಂತ ಹೇಳಿ ಬರೀತಾರೆ. ಅದ್ರೊಳಗಡೆ ಮೈಕೇಲ್ ಏಂಜೆಲೋದು ಒಂದು ಇದನ್ನ ತಗೊಳ್ತಾರೆ. ಇಟಲಿಯ ಶಿಲ್ಪಿ ಅವನು, ತುಂಬಾ ಚೆನ್ನಾಗಿದೆ ಅದು. ಅವನು ದೊಡ್ಡ ಚರ್ಚನ್ನ ನಿರ್ಮಾಣ ಮಾಡಕ್ಕೆ ರಾಜ ಅವನಿಗೆ ಹಣವನ್ನ ಕೊಟ್ಟಿರ್ತಾನೆ. ಈ ಶಿಲ್ಪಿ ಅದಕ್ಕೊಬ್ಬ ರೂಪದರ್ಶಿ, ಕ್ರಿಸ್ತನ ಒಂದು ರೂಪ ಬೇಕು ಅವನಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಹುಡುಕಿ ಒಂದು ಚಿಕ್ಕ ಹುಡುಗ 6 ವರ್ಷದ ಒಂದು ಬಾಲಕ ಸಿಗ್ತಾನೆ ಅವನಿಗೆ. ಅವನನ್ನ ತುಂಬಾ ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ ಮುಖ, ಯೇಸುವಿನ ಮುಖ ಹೆಂಗೋ ಹಂಗೆ, ಅಷ್ಟು ಏನು ವರ್ಣನೆ ಇದೆ ಅದಕ್ಕೆ ಅನುಗುಣವಾಗಿ ಅವನ ಮುಖ ಇರುತ್ತೆ. ಇವನಿಗೆ ಅವನು ಬಹಳ ಚೆನ್ನಾಗಿದೆ ಅಂತ ಹೇಳಿ ಅವನನ್ನ ಇಟ್ಕೊಂಡು ಯೇಸುವಿನ ಜೀವನ ಚರಿತ್ರೆ ಎಲ್ಲ ಶಿಲ್ಪದಲ್ಲಿ ಅವನು ದಾಖಲು ಮಾಡ್ತಾ ಬರ್ತಾನೆ. ಸರಿ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಆಮೇಲೆ ಯೇಸುವಿನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು, ಆ ಜುದಾಸನ ಒಂದು ಎಂಟ್ರಿ ಆಗಿ ಅಲ್ಲಿಂದ ಟರ್ನ್ ಇರುತ್ತೆ. ಜುದಾಸನಿಗೆ ಒಂದು ಬೇಕಾಗತ್ತೆ. ಸರಿ, ಇವನು ತಾಯಿ ಮಗನ ಕಳಿಸ್ಬಿಡ್ತಾನೆ, ಅವನಿಂದ ಕೆಲಸ ಮುಗೀತು ಹೋಗಪ್ಪ ಅಂತ. ಆ ಜುದಾಸನಿಗೋಸ್ಕರ ಹುಡ್ಕೊಂಡು ಹೋಗ್ತಾನೆ ಇವನು. ಹುಡುಕಿ ಒಂದು 8-10 ವರ್ಷ ಹುಡುಕ್ತಾನೆ. ಜುದಾಸನ ಇದು ಸಿಕ್ಕೋದೇ ಇಲ್ಲ ಅವನಿಗೆ. ಯಾರ ಮುಖನೂ ಅಂದ್ರೆ ಅಷ್ಟು ಕ್ರೂರವಾದ ಮುಖ, ಮುಳ್ಳು ಮುಖ, ವರ್ಣನೆಗೆ ಹೆಂಗಿದೆ ಆ ತರ ಒಂದು ಇದು ಸಿಕ್ಕೋದೇ ಇಲ್ಲ ಇವನಿಗೆ. ಕೊನೆಗೆ ಹತಾಶನಾಗಿ ಬರ್ತಾನೆ. ರಾಜಾನು ಅನ್ಕೋತಾನೆ, ಇದೇನ್ ಅರ್ಧ ಮಾಡ್ಬಿಟ್ಬಿಟ್ಟು ಹೊರಟೋಗ್ಬಿಟ್ನಲ್ಲ ಇವನು ಅಂತ. ಅವಾಗ ಬರ್ತಾನೆ, ಕೊನೆಯಲ್ಲಿ ಅವನು ಬರ್ತಾ ಇರ್ತಾನೆ. ಬಂದಾಗ ಒಂದು ಹೆಂಡ ಎಲ್ಲ ಕುಡ್ಕೊಂಡು ಒಂಥರ ಕೆಟ್ಟದಾಗಿ ನಕ್ಕೊಂಡು ಒಂದು ಮುಳ್ಳು ಮುಖ ಇರುವಂತ ಒಂದು ವ್ಯಕ್ತಿ ಅವನಿಗೆ ಸಿಗ್ತಾನೆ. ಇವನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಬಾ ನೀನು, ಅದೊಂದು ಕಂಪ್ಲೀಟ್ ಮಾಡ್ಬೇಕಲ್ಲ ಒಪ್ಪಿಸ್ಕೊಂಡಿರೋ ಕೆಲಸ, ಅದಕ್ಕೆ ಬಾ ನೀನು ಅಂತ ಕರೀತಾನೆ. ಅವನು ನಾನು ಕುಡಿಯೋಕ್ಕೆಲ್ಲ ಕೊಟ್ರೆ ಬರ್ತೀನಿ, ನಾನು ಮಾಂಸ ತಿನ್ನೋದಕ್ಕೆಲ್ಲ ಕೊಡಬೇಕು, ಅದೆಲ್ಲ ಮಾಡಿದ್ರೆ ಬರ್ತೀನಿ ನಾನು, ಹಾಗೆಲ್ಲ ಹೇಳ್ತಾನು. ನೀ ಏನು ಕೇಳ್ತೀಯೋ ಎಲ್ಲ ಕೊಡ್ತೀನಿ, ಬಾ ನೀನು ಅಂತ ಹೇಳಿ ಅವನ್ನ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಸಾಯಂಕಾಲ ಆಗುತ್ತೆ, ಬೆಳಿಗ್ಗೆ ಕರ್ಕೊಂಡು ಅಲ್ಲಿ ಬನ್ನಿ, ನಾನು ಏನು ಮಾಡ್ಬೇಕು, ಏನಿಲ್ಲ, ನೀ ಸುಮ್ಮನೆ ನೀನು ಇದ್ರೆ ಸಾಕು, ನಾನು ಕೆಲಸ ನಾನು ಮಾಡ್ಕೋತೀನಿ ಅಂತ ಹೇಳ್ತಾನೆ ಅವನು. ಅವನು ಬಂದು ಅದು ಇದ್ರೊಳಗಡೆ ಚರ್ಚಿಗೆ ಎಂಟ್ರಿ ತಗೊಳ್ತಾನೆ. ಅವನು ನೋಡ್ತಾನೆ, ಅವ್ನು ನೋಡಿದ್ರೆ ಸುಮ್ಮನೆ ನೋಡಕ್ ಶುರು ಮಾಡ್ತಾನೆ. ಯೇಸುವಿನ ಎಲ್ಲ ಕೆತ್ತಿರೋದೆಲ್ಲ ಇರುತ್ತಲ್ಲ ಎಲ್ಲ ನೋಡ್ತಾ ನಿಂತ್ಕೋತಾನೆ. ಇವನು ಕೇಳ್ತಾನೆ, ಏನ್ ಹಂಗೆ ನೋಡ್ತಾ ಇದ್ದ? ಅವ್ನ ಕಣ್ಣಲ್ಲೆಲ್ಲ ನೀರು ಹಾಕೋತಾ ಇರ್ತಾನೆ. ಏನು ಅಂದ್ರೆ, ಈ ಹುಡುಗ ನಾನು ಅಂತ ಹೇಳ್ತಾನೆ. ಈಗ ಗರಿಬಾಳ್ಡಿ ಅಂತ ಆಗಿರತ್ತ ಅವನ ಹೆಸರು. ಈ ಹುಡುಗ ನಾನು ಅಂತ. ಇವನಿಗೆ ಶಾಕ್ ಆಗ್ಬಿಡತ್ತೆ. ಆಮೇಲೆ ಅದೊಂದು ದೊಡ್ಡ ಕತೆ, ಅವನ್ ಯಾತಕ್ ಹಾಗಾದ ಅನ್ನೋದೆಲ್ಲ. ಅಂದ್ರೆ ಡಿವಲ್ಯೂಷನ್ ಅನ್ನೋದಕ್ಕೆ ಹೇಳೋದು. ಎಲ್ಲಿ ನಮಗೆ ಸರಿಯಾದ ಒಂದು ಟ್ರ್ಯಾಕ್ ಸಿಕ್ಕಲ್ಲ, ಎಲ್ಲೊಂದ್ ಕಡೆ ಟ್ರ್ಯಾಕ್ ಕಳ್ಕೊತೀವಿ, ಇಷ್ಟು ಅದ್ಭುತವಾಗಿರುವಂತಹ ಒಂದು ಸ್ಥಿತಿಯಿಂದ ಪೂರ್ತಿ ಕೆಳಗಡೆ ಹೋಗುವಂತಹ ಒಂದು ಸ್ಥಿತಿನೂ ಕೂಡ ಇಲ್ಲಿ ನಿರ್ಮಾಣ ಆಗ್ಬಿಡತ್ತೆ. ಸೊ ಹೀಗೆ ನಾವು ಕೆಟ್ಟ ದಾರಿಗೆ ನಾವು ಹೋದ್ರೂ ಕೂಡ ಮತ್ತೆ ತಿರುಗಿನೂ ಒಳ್ಳೆ ಹಾದಿಗೆ ಬರಬೇಕು. ಅದು ಬಿಡೋದಿಲ್ಲ. ಮತ್ತೆ ತಿರುಗಿನೂ ಅಂದ್ರೆ ಅಷ್ಟು ದೂರ ಹೋಗಿ ಬರೋದಕ್ಕಿಂತ ನಾವೇ ಇಲ್ಲಿ ಒಂದು ವಿವೇಕವನ್ನ ಇಟ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗ್ಬೋದು ಅಂತ. ಇದಕ್ಕೆ ಸಂಬಂಧಿಸಿದಂಗೆ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಅದು ನೃಗ ಮಹಾರಾಜನ ಒಂದು ವಿಚಾರ ಅಂತ. ಈ ಕೃಷ್ಣನ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಆಟ ಆಡ್ತಾ ಇರ್ತಾರೆ ದ್ವಾರಕೆಯಲ್ಲಿ. ಆಟ ಆಡ್ತಾ ಇರುವಾಗ ಒಂದು ಚೆಂಡು ಹೋಗಿ ಒಂದು ಬಾವಿನಲ್ಲಿ ಬಿದ್ದುಬಿಡುತ್ತೆ. ಆ ಬಾವಿ ಹೆಂಗ ದೊಡ್ಡ ಬಾವಿ ಅದು ತುಂಬಾ ಎಲ್ಲ ಗಿಡ ಅವೆಲ್ಲ ಬೆಳ್ಕೊಂಡು ಅದೊಂಥರ ಮುಚ್ಚಿದಂಗಾಗಿರುತ್ತೆ ಅದು. ಇವ್ರು ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಒಂದು ಹಲ್ಲಿ, ರಕ್ಕಸ ಹಲ್ಲಿ ಅಂತ ಹೇಳ್ತಾರೆ, ಅದು ಬಿದ್ದಿರತ್ತೆ ಅದ್ರೊಳಗಡೆ, ಬಾವಿ ಒಳಗಡೆ. ಸರಿ, ಇವ್ರೇನ್ ಮಾಡ್ತಾರೆ, ಓಡ್ ಬಂದು ಕೃಷ್ಣನಿಗೆ ಹೇಳ್ತಾರೆ, ಅಲ್ಲೊಂದು ಈ ತರ ಬಿದ್ದಿದೆ ಬಾವಿನಲ್ಲಿ ಅಂತ.
ಸರಿ ಕೃಷ್ಣ ಬಂದ್ಬಿಟ್ಟು ನೋಡ್ಬಿಟ್ಟು ತನ್ನ ಎಡಗೈಯಲ್ಲಿ ಎತ್ತದಂತೆ ಅದು. ಹ್ಮ್ ಅದು ಬಂದ ಕೂಡಲೇ ಗಂಧರ್ವ ಆಗ್ಬಿಡತ್ತೆ. ಕೃಷ್ಣನ ಕೈ ಟಚ್ ಆಗಿ ಮೇಲ್ ಬಂದ ಕೂಡಲೇ ಗಂಧರ್ವ ಆಗ್ಬಿಡತ್ತೆ ಅದು. ಏನು ಅಂತ ಕೇಳಿದಾಗ ಆ ಗಂಧರ್ವ ತನ್ನ ಕತೆ ಹೇಳ್ತಾನೆ. ಅವನು ಎಲ್ಲಿ ಅಂದ್ರೆ ಇಕ್ಷ್ವಾಕು ವಂಶದಲ್ಲಿ ಇದ್ದವನು, ಅವನು ಹ್ಮ್ ನೃಗ ಮಹಾರಾಜ ಅಂತ ಹೇಳಿ. ಅವನು ಅದು ಎಷ್ಟು ಗೋವುಗಳನ್ನ ದಾನ ಮಾಡಿರ್ತಾನಂತೆ ಅಂದ್ರೆ ಒಂಥರ 10,000 ಒಂದೊಂದು ಗುಂಪು ಅಂತ, ಬದ್ವ ಸಂಖ್ಯೆ ಅಂತಾರೆ. ಅಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಅಷ್ಟು ದಾನ ಮಾಡ್ತಾ ಇರ್ತಾನ ಅವನು. ಹ್ಮ್ ಒಂದು ದಿವಸ ಒಂದು ಬೇರೆ ಯಾವನೋ ಒಬ್ಬ ಬ್ರಾಹ್ಮಣನ ಒಂದು ಹಸು ಈ ಮಂದೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರತ್ತೆ. ಹ್ಮ್ ಸರಿ ಇವನು ದಾನ ಮಾಡ್ಬಿಡ್ತಾನೆ, ಅದನ್ನ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ. ಅವ್ನು ಹೊಡ್ಕೊಂಡು ಹೋಗ್ತಿರುವಾಗ ಮೊದಲನೇ ಬ್ರಾಹ್ಮಣ ಬಂದು ಕೇಳ್ತಾನೆ, ಇದು ನಂದು ಹಸು ಅಂತ. ಇಲ್ಲ, ನನಗೆ ರಾಜ ಕೊಟ್ಟಿದ್ದಾನೆ ಅಂತ ಇವನು. ಇಲ್ಲ, ಇದು ನನ್ನ ಹಸು. ಸರಿ, ಇಬ್ರು ತಗದೆ ತಗೊಂಡು ರಾಜನ ಹತ್ರ ಬರ್ತಾರೆ. ಬಂದಾಗ ಇವನು ಹೇಳ್ತಾನೆ, ಸರಿ ಅದಕ್ಕೆ ಬದಲಾಗಿ ಮೊದಲನೇ ಅವ್ನಿಗೆ ಹೇಳ್ತಾನೆ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಹಸು ಕೊಡ್ತೀನಿ, ಇವನಿಗೆ ನಾ ಇದು ಕೊಟ್ಬಿಟ್ಟಿದ್ದೀನಿ, ಬಿಟ್ಬಿಡು ಅಂತಾನೆ. ಅವ್ನು ಹೇಳ್ತಾನೆ, ಒಂದು ಸಲ ದಾನವಾಗಿ ಕೊಟ್ಟಿದ್ನ ನೀನ್ ಹೆಂಗ್ ವಾಪಸ್ ಇದ್ ಮಾಡ್ತೀಯ, ಅದು ನನ್ನ ಹಸುನ ನೀನ್ ಹೆಂಗ್ ದಾನ ಕೊಡ್ತೀಯ ಅಂತ ಇವ್ನು ಕೇಳ್ತಾನೆ. ಅವನಿಗೆ ಕೊಡ್ತೀನಿ ಅಂದ್ರೆ ಅವ್ನಿಗೆ ಒಂದ್ಸಲ ದಾನ ಕೊಟ್ಟಿದೀಯ ನೀನು, ಮತ್ತೆ ಅದನ್ನ ಹೆಂಗ್ ವಾಪಸ್ ತಗೋತೀಯ ನೀನು ಅಂತ ಕೇಳ್ತಾನೆ. ಎಂತ ಒಂದು ಧರ್ಮ ಸೂಕ್ಷ್ಮ ತಂದು ಹಾಕ್ಬಿಡ್ತಾರಲ್ಲಿ ಅಂದ್ರೆ, ಒಬ್ಬನ ಹಸುವನ್ನ ಇವನ್ ದಾನ ಕೊಡಕ್ ಬರೋದಿಲ್ಲ, ತಪ್ಪು. ಇನ್ನೊಂದು, ಒಂದು ಸಲ ದಾನ ಕೊಟ್ಟ ಮೇಲೆ ಮತ್ತೆ ವಾಪಸ್ ತಗೊಳಕ್ಕೂ ಬರಲ್ಲ. ಇವನ್ ಹೇಳ್ತಾನೆ, ಏನ್ ಮಾಡೋದೀಗ? ಅವ್ರು ಶಪಿಸ್ಬಿಡ್ತಾರೆ, ನೀನು ಒಂದು ರಕ್ಕಸ ಹಲ್ಲಿಯ ರೂಪದಲ್ಲಿ ನೀನು ಹೋಗಿ ಬಿದ್ಗೋ, ನೀನು ಒಬ್ಬ ರಾಜ ಆಗಿ ನಿನಗಿಷ್ಟು ಕೂಡ ನಿನಗೆ ಒಂದು ಅದು ಮತ್ತೊಬ್ಬರದು ಒಂದು ಪದಾರ್ಥ ಅಂತ ಕೂಡ ತಿಳ್ಕೊಳಕ್ ಯೋಗ್ಯತೆ ಇಲ್ಲದೆ ಇರೋನು ನೀನ್ ಯಾವ ರಾಜ, ನೀನು ಹೋಗಿ ಬಿದ್ಗೋ, ನಿನಗೆ ಕೃಷ್ಣನಿಂದ ನಿನಗೆ ಶಾಪ ವಿಮೋಚನೆ ಆಗತ್ತೆ ಅಂತ. ಇಕ್ಷ್ವಾಕು ವಂಶದ ಕಥೆ ಬರೋದು ತ್ರೇತಾಯುಗದಲ್ಲಿ, ಕೃಷ್ಣನ ಒಂದು ಚರಿತ್ರೆ ಬರೋದು ದ್ವಾಪರ ಯುಗದಲ್ಲಿ. ಲಕ್ಷ ವರ್ಷಗಳು ಬಿದ್ದಿರ್ತಾನ ಅವನು ರಕ್ಕಸಾಲಿಯಲ್ಲಿ. ಆಮೇಲೆ ಈಗ ಬಂದು ಕೃಷ್ಣ ಅವನ್ನ ವಿಮೋಚನೆ ಮಾಡ್ತಾನೆ, ಅವನು ಗಂಧರ್ವ ಆಗ್ಬಿಡ್ತಾನೆ. ಸೊ ಈ ಪರಿವರ್ತನೆಯ ಒಂದು ಸೈಕಲ್ಗೆ ನಾವು ಇದನ್ನ ಅಳವಡಿಸ್ಕೊಂಡು ನೋಡೋದಾದ್ರೆ, ನಾವು ಮಾಡಿದ ತಪ್ಪು ಏನೇ ಇರಬಹುದು, ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ, ಅದರ ಒಂದು ಫಲ ಅಲ್ಲಿ ಒಂದು ಯಾವುದೋ ರೂಪದಲ್ಲಿ ಅದು ಬಂದೇ ಬರುತ್ತೆ ನಮಗೆ. ಆದ್ರೆ ಅಲ್ಲಿ ಅದಕ್ಕೆ ಪರಿಹಾರನೂ ಅದು ತಾನಾಗೆ ಸಿಕ್ಬಿಡತ್ತೆ. ನಾವೇ ಪರ್ಪಸ್ಫುಲ್ ಆಗಿ ಮಾಡ್ತಾ ಹೋಗ್ಬಿಟ್ಟಾಗ ಅದು ಬಹಳ ಬಹಳ ಕೆಟ್ಟ ಸ್ಥಿತಿಯನ್ನ ನಾವು ತಗೊಳ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ 84 ಲಕ್ಷ ಯೋನಿಗಳನ್ನ ದಾಟಿ ಬರುತ್ತೆ ಮನುಷ್ಯ ಅಂದ್ರೆ. ನಾನಿವತ್ತು ಮನುಷ್ಯಲಾಗಿ ಬಂದಿದೀವಿ ಅಂದ್ರೆ ಎಲ್ಲ ಕ್ರಿಮಿಯೋ ಕೀಟವೋ ಹಸುವೋ ಪ್ರಾಣಿಯೋ ಏನೇನೋ ಆಗಿ ನಾವು ಇವತ್ತಿಗೆ ಬಂದಿದೀವಿ. ಈಗ ನಮಗೆ ಆಯ್ಕೆ ಕೊಟ್ಟಾಗ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಇದು ನಮ್ಮ ವಿವೇಕ ನಮಗೆ ತಿಳಿಸ್ಬೇಕು. ಹಾಗೆ ಆಯ್ಕೆ ನಮ್ಮದೇ ಇರತ್ತೆ, ಹೌದು, ನಮ್ಮ ಚಾಯ್ಸ್ ಇರತ್ತೆ. ಅದು ಯಾವುದು ಅನ್ನೋದನ್ನ ನಮ್ಮ ವಿವೇಕ ನಮಗೆ ತಿಳಿಸ್ಕೊಡ್ಬೇಕು. ತುಂಬಾ ಸೊಗಸಾಗಿತ್ತು. ಯಾಕೆಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೋ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ಹೌದು ಹೌದು, ಗೊತ್ತಿರಲ್ಲ, ಆದ್ರೆ ಗೊತ್ತಾದ ಮೇಲಾದರೂ ಅದನ್ನ ಸರಿಪಡಿಸಿಕೊಳ್ಳುವ ಅವಕಾಶವನ್ನ ನಮಗೆ ಜೀವನವೇ ಕೊಟ್ಟಿರುತ್ತೆ. ಹೌದು ಹೌದು, ಅಂತ ಅವಕಾಶವನ್ನ ಬಳಸ್ಕೋಬೇಕು. ಸರಿಯಾದ ಮಾತು ಹೇಳಿದ್ರಿ, ಬಳಸ್ಕೋಬೇಕು ನಾವು. ಹೌದು, ಯಾವ ವಯಸ್ಸಿನಲ್ಲಿ ಬೇಕಾದರೂ ನಾವು ಬದಲಾವಣೆ ಹೊಂದಬಹುದು, ಯಾವ ಸಮಯದಲ್ಲಿ ಬೇಕಾದರೂ ನಾವು ಪರಿವರ್ತನೆಯನ್ನ ಹೊಂದೋದಕ್ಕೆ ಅವಕಾಶ ಇದೆ. ಆದರೆ ನಮಗೆ ಮೊದಲು ಗೊತ್ತಿರಬೇಕು, ಪರಿವರ್ತನೆ ಅನ್ನೋದು ನನ್ನ ಆಯ್ಕೆ. ನಾನು ಬದಲಾಗಬೇಕು, ನಾನು ಸುಧಾರಿಸ್ಕೋಬೇಕು. ನಾನು ತಪ್ಪು ಮಾಡಿರಬಹುದು, ನಾನು ಬೇಕಾದಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರಬಹುದು. ಆ ಪಶ್ಚಾತ್ತಾಪದಲ್ಲಿ ಕೊರಗುವ ಬದಲು ನಾನು ಬದಲಾಗೋದಕ್ಕೆ ಒಂದು ಅವಕಾಶ ಇದೆ ಎನ್ನುವ ಭರವಸೆ ಇದೆಯಲ್ಲ, ಅದನ್ನು ಮನುಷ್ಯ ಹೊಂದಬೇಕು ಅನ್ನೋದೇ ನಮ್ಮ ನಿಜವಾದ ಆಶಯವಾಗಿದೆ. ಹಾಗಾಗಿ ಪರಿವರ್ತನೆಯ ಕುರಿತಾದಂಥ ಇಂಥ ಒಂದು ಸೀರೀಸನ್ನೇ ನಾವು ಇಲ್ಲಿ ಮಂದಾರವಲ್ಲಿಯವರ ಮೂಲಕ ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಸ್ತಾ ಇದ್ದೀವಿ. ಯಾಕೆಂದರೆ ಬದಲಾಗೋದಕ್ಕೆ ಮನುಷ್ಯ ನಿರಂತರವಾಗಿ ಪ್ರಯತ್ನ ಪಡಬೇಕು, ಎಫರ್ಟ್ ಹಾಕಬೇಕು. ಪ್ರಯತ್ನ ಪಡದೆ ಹೋದರೆ ಅರ್ಥಪೂರ್ಣವಾದ ಬದಲಾವಣೆ ಖಂಡಿತ ಸಾಧ್ಯ ಇಲ್ಲ. ಬದುಕು ಬದಲಾಗೋದಕ್ಕೆ ಭರವಸೆ ತೆರೆದ ಬಾಗಿಲಾಗಿರೋದೇ ಈ ಎಲ್ಲ ನಿಟ್ಟಿನಲ್ಲಿ. ಭರವಸೆಗೆ ಇನ್ನಷ್ಟು ಜನರನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.